ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮಿಬ್ಬರು ಫ್ರೆಂಡ್ಸ್ದು ಬರ್ತ್ಡೇ ಇತ್ತು. ಹಾಗಾಗಿ ನಾವು ಬರ್ತ್ಡೇ ಆಚರಿಸ್ಲಿಕ್ಕೆ ಅಂತ ನಾವು ಒಂದು ಸಣ್ಣ ಪಾರ್ಟಿ ಮಾಡೋಕ್ಕೆ ಅಂತ ನಾವೀಗ ಎಲ್ಲರೂ ಕೂಡ ಮನೆಯಿಂದ ಹೊರಟಿದ್ದೀವಿ. ದೀಪು ಕೂಡ ಬಂದಿದ್ದಾಳೆ, ನನ್ನ ಮಗ, ನನ್ನ ಮಗಳು, ನಾನು, ನಂದು, ದೀಪು ಇಷ್ಟು ಜನ ಕೂಡ ಹೊರಟಿದ್ದೀವಿ. ಜೊತೆಗೆ ನನ್ನ ಇನ್ನೊಬ್ಬಳು ಫ್ರೆಂಡು ಪೂರ್ವಿ ಅಂತ, ಅವ್ರದ್ದು ಬಟ್ಟೆ ಅಂಗಡಿ ಇದೆ, ಅವಳದು ಕೂಡ ಇವತ್ತು ಬರ್ತಡೇ. ಇಬ್ಬರದು ಬರ್ತಡೇ, ನಂದು ಮತ್ತು ಪೂರ್ವಿಕಾ ಇಬ್ಬರದು ಕೂಡ ಇವತ್ತು ಬರ್ತಡೇ ಇದೆ. ಸೊ ಹಾಗಾಗಿ ನಾವೀಗ ಬೇಲೂರು ಕೇಕ್ ಮನೆ ಅಂತ ಇದೆ, ಅಲ್ಲಿಗೆ ಹೋಗಿ ಒಂದು ಸಣ್ಣದಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಪೂರ್ವಿದು ಬಟ್ಟೆ ಅಂಗಡಿ ಇರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರ, ಇರೋದು. Happy returns of Friday. Happy birthday. Thank you. Happy birthday. Girl. Thank you. Happy phone cut ಮಾಡಿದ್ದ ಮೆಸೇಜ್ ಮಾಡಿದ್ರು. ನನಗೆ ಗೊತ್ತಾಯ್ತು. ಇದಕ್ಕೆ ಮಾಡಿರ್ತೀವಿ. ನೋಡಿ, ಇಲ್ಲಿ ಇಬ್ರು ಬರ್ತಡೇ ಗರ್ಲ್ಸ್ ಇದ್ದಾರೆ. ನೋಡಿ, ಇವರು ಕೂಡ ಬರ್ತಡೇ ಗರ್ಲೆ, ನಂದಿನಿ ಇವರು ಬರ್ತಡೇ ಗರ್ಲು. ಹಾಗೆ ಮೇಡಮ್ ಇವತ್ತು ಬರ್ತಡೇ, ಈ ಮೇಡಮ್ದು ನಿನ್ನೆ ಬರ್ತಡೇ, ಈ ಮೇಡಮ್ದು ಇವತ್ತು ಬರ್ತಡೇ. ಸೊ ಫ್ರೆಂಡ್ಸ್, ನಾವೆಲ್ಲ ಇವತ್ತು ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನಾವು ನಮ್ಮ ಬೇಲೂರು ಮನೆ ಕೇಕ್ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಕೂಡ ಹೋಗೋಣ ಎಲ್ಲರೂ. ನೋಡಿ, ಮೇಡಮ್ ನಾವು ಹೊರಟೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಬರ್ತಾರಂತೆ. ನಾವೆಲ್ಲ ಫ್ರೆಂಡ್ಸು ಒಟ್ಟಿಗೆ ಸೇರಿಕೊಂಡ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬಟ್ಟೆ ಅಂಗಡಿನಲ್ಲಿ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಅರಟೆ ಹೊಡಿತಾ ಇದ್ದೀವಿ. ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಸ್ವಲ್ಪ ಅವಳಿಗೇನೋ ಅರ್ಜೆಂಟು ಯಾರಿಗೂ ಬಟ್ಟೆದು ಸ್ಟಿಚಿಂಗ್ದು ಕೊಡಬೇಕಿತ್ತು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ನೀನು ಓಕೆನಾ? ನಾನು ಓಕೆ, ನೋ ಪ್ರಾಬ್ಲಮ್. ಹೇಗಿದೆಯಾ? ನೋಡಿ, ಇವಾಗ ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳೆ ನಮ್ಮ ದೀಪು. ಬೇಜಾರು ಮನೆ ಕಡೆ. ಏನು ಮಾಡೋದು, ಇವತ್ತು ಬಂದಿದ್ದಾಳೆ ಬರ್ತಡೇ ಸೆಲೆಬ್ರೇಷನ್ಗೆ. ನೋಡಿ, ನಮ್ಮ ಹುಡುಗಿ ಬರ್ತಡೇ ದಿನನೂ ಕೆಲಸ ಮಾಡ್ತಾ ಇದೆ ಪಾಪಚ್ಚಿ. ಏನು ಪೂರ್ವಿಕಾ ನಾನು ಮತ್ತು ನನ್ನ ಫ್ರೆಂಡ್ಸ್ ಕೂಡ ಆಲ್ಮೋಸ್ಟ್ ಇವಳ ಹತ್ರನೇ ಸ್ಟಿಚಿಂಗ್ ಮಾಡಿಸೋದು. ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಇಟ್ಟು ಹೊಲ್ಕೊಡ್ತಾಳೆ. ಮತ್ತು ಅಮೌಂಟ್ ಕೂಡ ನಮ್ಗಳಿಗೆಲ್ಲ ಸ್ವಲ್ಪ ಕಡಿಮೆ ಕೂಡ ತಗೋತಾಳೆ. ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾಳೆ. ಪೂರ್ವಿದು ಕೆಲಸ ಮುಗೀತು. ಈಗ ನಾವೆಲ್ಲರೂ ಬೇಲೂರು ಮನೆಗೆ ಬಂದು ಇಲ್ಲಿ ಎಲ್ಲ ನೋಡ್ತಾ ಇದ್ದೀವಿ, ಏನೇನಿದೆ ಎಲ್ಲ. ಚಾರು ಕೂಡ ಏನೇನೋ ತೊಗೊಳ್ತಿದ್ದಾಳೆ, ಏನೇನೋ ಅಲ್ಲಿರೋದನ್ನೆಲ್ಲ. ಎಲ್ರಿಗೂ ಜಾಸ್ತಿ ಆಟ ಆಡಿಸ್ತಾಳೆ ಚಾರು, ಅದು ಬೇಕು ಇದು ಬೇಕು ಅಂತ. ಅವಳಿಗೆ ಯಾರೂ ಸಾಮಾನ್ಯ, ಅವಳನ್ನ ಎಲ್ಲರೂ ಇಷ್ಟಪಡ್ತಾರೆ. ಯಾರೂ ಅವಳ ಮೇಲೆ ರೇಗಾಡಲ್ಲ, ಬೇಜಾರ ಕೂಡ ಮಾಡ್ಕೊಳ್ಳಲ್ಲ, ಅವಳ ಹತ್ರ ಆಡ್ತಾಳೆ. ಈಗ ನಾವು ಕೇಕ್ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಇಬ್ರದ್ದು ಬರ್ತಡೇ ಇರೋದ್ರಿಂದ ಇಬ್ರಿಗೂ ಕೂಡ ಸಪ್ರೇಟಾಗಿ ಕೇಕ್ ತೊಗೊಳ್ಳೋಣ ಅಂತ ಅಂದ್ವಿ. ಆದರೆ ಪೂರ್ವಿ ಮತ್ತು ನಂದು ಬೇಡ, ಒಂದೇ ಕೇಕಲ್ಲೇ ಇಬ್ರದ್ದು ನೇಮ್ ಬರ್ಸಿ ಅಕ್ಕ ಸಾಕು ಅಂತ ಅಂದ್ಲು. ಆವಾಗ ಸರಿ ಆಯಿತು ಅಂತ ಒಂದೇ ಕೇಕ್ ಆರ್ಡ್ರ್ ಕೊಟ್ವಿ. ಒಂದೇ ಕೇಕ್ ತೊಗೊಂಡ್ವಿ. ಅದ್ರ ಮೇಲೆ ಇಬ್ರದ್ದು ಕೂಡ ನೇಮ್ ಬರ್ಸಿದ್ವಿ. ತುಂಬ ಚೆನ್ನಾಗಿತ್ತು. ಕೇಕ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಕ್ಲಾರಿಟಿ ಬಂದಿದೆ. ನಂದು ಅಲ್ಲ, ನಂದು ಬಂದ್ಮೇಲೆ ಕೊಡ್ತೀನಿ ಮೇಡಮ್. ಎಷ್ಟು ನಾವು ಪಾರ್ಟಿ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಬ್ಬರು ಇದ್ದರು. ಅವರು ಮೇಡಮ್ ಒಂದು ಹಾಫ್ ಆನ್ ಅವರಲ್ಲಿ ನಾವು ಮುಗಿಸ್ಕೊಳ್ತೀವಿ, ಆಮೇಲೆ ನೀವು ಮಾಡ್ಕೊಳ್ಳಿ ಅಂದರು. ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರೇ ಫಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಒಂದು ಸಣ್ಣದಾಗಿ ಪಾನಿಪುರಿ ಪಾರ್ಟಿ ನಂದೂರು ನೀವೇ ತಿನ್ನಿ.
ಫ್ರೆಂಡ್ಸ್, ಪಾನಿಪುರಿ ಐಸ್ ಕ್ರೀಮ್ ತಿಂದು ಮುಗಿಸಿದ್ವಿ. ಈಗ ಪಾನಿಪುರಿ ಸ್ನಾಂಡ್ವಿಚ್ ಎಲ್ಲ ತಿಂತಾ ಇದ್ದೀವಿ ನೋಡಿ. ಸೂಪರ್ ಆಗಿದೆ. ಅದು ಅವನಿಗೆ ಕೊಟ್ಬಿಡು. ನಾವು ಪಾನಿಪುರಿ ಎಲ್ಲ ತಿಂದು ಮುಗಿಸೋ ಅಷ್ಟೊತ್ತಿಗೆ ಅವ್ರದ್ದು ಕೂಡ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ನಾವು ಬಂದು ಈಗ ನಮ್ಮ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫೋಟೋಸ್ ಎಲ್ಲ ತೆಗಿತಾ ಇದ್ದೀವಿ. ಚೆನ್ನಾಗಿತ್ತು ಬರ್ತಡೇ. ಹಾಲಂತೂ ನೋಡೋಕ್ಕೆ ತುಂಬಾ ಖುಷಿ ಕೊಡ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಏನೋ ಒಂಥರ ಖುಷಿ ನೋಡಲಿಕ್ಕೇ. ಅದೇನೋ ಬಲೂನ್ ಡೆಕೋರೇಷನ್ನಲ್ಲಿರೋ ಅಂಥ ಖುಷಿ ಯಾವುದ್ರಲ್ಲಿಲ್ಲ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಬಲೂನ್ ಡೆಕೋರೇಷನ್ ಇತ್ತು ಅಂತಂದರೆ ಅದು ಸಖತ್ತು ಬ್ಯೂಟಿಯಾಗಿ ಕಾಣುತ್ತೆ. ನಿಜವಾಗ್ಲೂ ಬಲೂನ್ ಡೆಕೋರೇಷನ್ ಸೂಪರ್ ಆಗಿರುತ್ತೆ. ನಾವು ಮನೆಯಲ್ಲಿ ಪಾರ್ಟಿ ಮಾಡ್ಕೋಬೋದು, ಬಟ್ ಫ್ರೆಂಡ್ಸ್ ಎಲ್ಲ ಮಾಡ್ಕೋಬೇಕಂದ್ರೆ ಹಿಂಗೆ ಹೊರಗಡೆ ಬಂದು ಇಲ್ಲಿ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಬಂದು ಆಚರಿಸಿದ್ರೆ ಅಂಥದಕ್ಕೆಲ್ಲ ಈ ಪಾರ್ಟಿ ಹಾಲ್ಗಳು ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಮಾಡ್ಕೋಬೋದು. ಅವ್ರೇನು ಟೈಮ್ ಇಷ್ಟು ಅಂತ ಏನು ಲಿಮಿಟೇಷನ್ ಕೊಟ್ಟಿರಲ್ಲ. ನಾವು ಅಂದರೆ ಅಲ್ಲಿ ಕಮ್ಮಿ ಜನ ಇದ್ದರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಡ್ಯಾನ್ಸ್ ಕೂಡ ಮಾಡ್ಕೋಬೋದು. ಹಾಡೆಲ್ಲ ಹಾಕಿರ್ತಾರೆ. ಮತ್ತು ಜಾಸ್ತಿ ಜನ ಇದ್ದರೆ ಅಂದರೆ ಈಗ ಪಾರ್ಟೀಲಿ ಕೇಕ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅವರು ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಬೇಗ ಮುಗಿಸ್ಕೊಳ್ಳಿ ಸೆಲೆಬ್ರೇಷನ್ನ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ನಾವು ಎಷ್ಟೊತ್ತಾದ್ರೂ ಕೂಡ ನಾವು ಅಲ್ಲೊಂದು ಎಂಜಾಯ್ ಮಾಡ್ತಾ ಇರ್ಬೋದು. ತುಂಬಾ ಖುಷಿ ಕೊಡುತ್ತೆ. ಏನೋ ಒಂದು ಮನೆಯಲ್ಲೇ ಇದ್ದು ಬೋರ್ ಆಗಿರುತ್ತಲ್ವ, ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿ ಇರುತ್ತೆ. ಬರ್ತಡೇ ಗರ್ಲ್ಸ್ ಇಬ್ಬರು ಕೂಡ ಖುಷಿಯಾಗಿ ಅವರೊಂದು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ರು. ನೋಡಿ ಕೇಕು ನಂದು, ಅವಳ ಹೆಸರು ಪೂರ್ತಿ ಹೆಸರು ನಂದಿನಿ, ಅವಳ ಹೆಸರು ಪೂರ್ವಿ, ನಂದಿನಿ, ನಂದು ಅಂತ ಬರೆಸಿದ್ದೀವಿ. ನೋಡಿ ಕೇಕ್ ಫ್ಲೇವರ್ ಅಂತೂ ಸೂಪರಾಗಿತ್ತು, ಚೆನ್ನಾಗಿತ್ತು. ನನ್ನ ಮಕ್ಕಳು ನಾವು ಎಲ್ಲರೂ ತಿಂದ್ವಿ. ಎಲ್ಲರೂ ಹೋಗಿದ್ದವರೆಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ತುಂಬ ಲಕ್ಸುರಿಯಾಗಿ ಆಚರಣೆ ಮಾಡೋಕ್ಕಿಂತ ಹಿಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಬರ್ತಡೇ ಆಚರಣೆ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನೀವು ನಮಗೆ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಟ್ಟರೆ ನಮಗೂ ಕೂಡ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.